ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಬನ್ನಿ ಅಮ್ಮನ ಅಪ್ಪಿಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅನಿತಾ, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್. ಇಂದು ನಾನು ಮಾತಾಡೋವಂಥ ವಿಚಾರ ಏನು ಅಂತ ಹೇಳಿದರೆ, ಪುಟಾಣಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ. ಇದನ್ನು ತಪ್ಪಿಸೋದು ಹೇಗೆ ಅಂತ ನನಗೆ ತುಂಬ ತಾಯಂದರು ಕಾಲ್ ಮಾಡಿ ಕೇಳೋರು. ಇದನ್ನು ಯಾವ ರೀತಿ ತಡೆಗಟ್ಬೋದು, ಇದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ನೀಡಿ, ಯಾವ ರೀತಿ ಮಕ್ಕಳನ್ನ ಎಜುಕೇಟ್ ಮಾಡ್ಬೋದು ಅಂಥೇಳಿ ಕೇಳ್ಕೊಂಡಿದ್ದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಇದು ತುಂಬ ನೋವು ಪಡೋವಂಥ ವಿಚಾರ ಈ ಥರ ನಡೀತಾ ಇರೋದು. ಆಮೇಲೆ ಈ ವಿಡಿಯೋ ಮುಂದುವರ್ಸೋಕ್ಕಿಂತ ಮೊದಲು ನಾನು ಎಲ್ಲ ಪುರುಷರಲ್ಲೂ ಕೂಡ ಕ್ಷಮೆಯನ್ನು ಕೇಳ್ಕೊತೀನಿ. ಯಾಕಂತ ಹೇಳಿದರೆ, ನಾವಿಲ್ಲಿ ಪುರುಷರು ಈ ಥರ ಮಾಡ್ತಾರೆ ಅಂತ ಹೇಳಿಬಿಟ್ರೆ ಅದು ಇಡೀ ಜನಾಂಗಕ್ಕೆ ಸಂಬಂಧಪಡಲ್ಲ. ಎಷ್ಟೋ ಪುರುಷರು ಮಹಿಳೆಯರಿಗೆ ಗೌರವ ಕೊಡೋದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಹೆಣ್ಮಕ್ಳು ನಿಂತ್ಕೊಂಡಿದ್ದಾರೆ ಅಂದರೆ ಫಸ್ಟ್ ಎದ್ದು ನಿಂತ್ಕೊಂಡು ಜಾಗ ಕೊಡೋದೆ ಗಂಡಸರು. ಸೊ ಆಮೇಲೆ ನಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪುರುಷರು ಕೂಡ ತುಂಬ ಪ್ರಭಾವ ಬೀರಿರ್ತಾರೆ. ಅಪ್ಪನಾಗಿರ್ಬೋದು, ಸಹೋದರರು, ಸ್ನೇಹಿತರಾಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಲ್ಪ್ ಮಾಡಿರ್ತಾರೆ. ಒಬ್ಬ ಮಹಿಳೆ ಏನಾರ ಸಾಧನೆ ಮಾಡಿದ್ದಾಳೆ ಅಂದರೆ ಅದರ ಹಿಂದೆ ಪುರುಷರ ಒಂದು ಶ್ರಮನೂ ಕೂಡ ಇದ್ದೇ ಇರುತ್ತೆ. ಈಗ ಒಂದು ಮಗು ಚೆನ್ನಾಗಿ ಬೆಳೆದು ದೊಡ್ಡವಳಾಗಿ ಅವಳದ್ದು ಏನೋ ಒಂದು ಗುರುತನ್ನು ಗುರುತಿಸ್ಕೊಳ್ಬೇಕಾದ್ರೆ ಅಪ್ಪನ ಶ್ರಮ ಕೂಡ ಅಷ್ಟೇ ಇರುತ್ತದೆ. ಸೊ ಹಾಗಾಗಿದ್ದು ಎಲ್ಲರಿಗೂ ದೂಷಣೆ ಮಾಡುವಂಥ ವಿಚಾರ ಅಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಯಾರ ಒಂದು ಮನಸ್ಸು ವಿಕೃತಿ ಆಗಿರುತ್ತದಲ್ಲ ಅಂಥವ್ರಿಗೆ ಸಂಬಂಧಪಟ್ಟು ಮಾತಾಡುವಂಥ ವಿಚಾರ ಆಗಿದೆ. ಈಗ ನೋಡ್ಬೋದು, ಪುಟಾಣಿ ಮಕ್ಕಳನ್ನು ನಾವು ತುಂಬ ಜೋರಾಗಿ ಎತ್ಕೊಳ್ಳಿಕ್ಕೂ ಭಯ ಪಡ್ತೀವಿ. ಎಲ್ಲರೂ ಕೇಳಿರೋ ಪ್ರಕಾರ 3 ವರ್ಷ 4 ವರ್ಷದ ಮಕ್ಕಳ ಮೇಲೆ ಈ ಥರ ದೌರ್ಜನ್ಯ ನಡೆದಿರೋದನ್ನು ಕೇಳಿದ್ದೀವಿ. ನಾನು ಕೆಲವು ವರ್ಷಗಳಿಂದ ಕೇಳಿದ್ದೆ. 9 ತಿಂಗಳ ಮಗು ಮೇಲೆ ನೋಡಿ, 9 ತಿಂಗಳ ಮಗು ಮೇಲೆ ಸ್ವತಃ ಅವರ ಅಜ್ಜನೇ ಈ ರೀತಿ ದೌರ್ಜನ್ಯ ಮಾಡಿದರೆ ಪುಟಾಣಿ ಮಕ್ಕಳುಗಳಿಗೆ ಎಲ್ಲಿ ಸೇಫ್ಟಿ ಇದೆ ಆಗಿದ್ರೆ, ಮನೆಯೇ ಸೇಫ್ ಇಲ್ಲ ಅಂತಂದರೆ ಹೊರಗಡೆ ಪ್ರಪಂಚ ಎಷ್ಟು ಸೇಫ್ ಆಗಿದೆ. ಶಾಲೆಗೆ ಕಳಿಸ್ತಾ ಇರ್ತೀವಿ, ಹೊರಗಡೆ ಆಟ ಆಡ್ತಿರ್ತಾರೆ ಮಕ್ಕಳು. ಸೊ ಇದ್ರ ಬಗ್ಗೆ ತಾಯಂದಿರುಗಳಿಗೆ ಸ್ವಲ್ಪ ಮಾಹಿತಿ ಸಿಗೋದು ತುಂಬ ಅವಶ್ಯಕತೆ ಇದೆ. ಈಗ ನಾನು ಹೇಳೋ ವಿಚಾರ ಏನಂದರೆ, 9 ತಿಂಗಳ ಮಗು ನಾನು ನಿಮಗೆ ಹೇಳಿದೆ ನೋಡಿ, ಅಷ್ಟು ಪುಟಾಣಿ ಮಕ್ಕಳ ಮೇಲೆ ನಡೀತಾ ಇದೆ ಅಂದರೆ ಮೊದಲು ತಾಯಿಯ ಜವಾಬ್ದಾರಿ ತುಂಬ ಮುಖ್ಯವಾದದ್ದು. ತಾಯಿ ಏನಪ್ಪ ಅಂತಂದರೆ, ಮನೆಯಲ್ಲಿ ಯಾರಿದ್ದಾರೆ, ಅವ್ರ ಸ್ವಭಾವ ಹೇಗಿದೆ, ಅವ್ರದ್ದನ್ನು ಫಸ್ಟು ತಿಳ್ಕೊಬೇಕಾಗತ್ತೆ. ನನ್ನ ಮಗು ಇಲ್ಲಿ ಎಷ್ಟು ಸೇಫಾಗಿರಲಿಕ್ಕೆ ಸಾಧ್ಯ. ಅಕ್ಕಪಕ್ಕ ಮನೆಯವರಾಗಿರ್ಬೋದು. ಪುಟಾಣಿ ಮಕ್ಕಳು ನೋಡ್ರಿ, ಈಗ 1 ವರ್ಷ 2 ವರ್ಷದ ಮಕ್ಕಳಿದ್ದಾಗ ಇದನ್ನು ತಾಯಿಗೆ ಗಮನಿಸಬೇಕಾಗತ್ತೆ. ಮಗು ಎಲ್ಲಿ ಆಟ ಆಡೋಕ್ಕೆ ಹೋದರೆ ಏನು ಅದಕ್ಕೆ ತೊಂದರೆ ಆಗ್ಬೋದು. ಸೊ ಆವಾಗ ಮಗುಗೆ ನೀವು ಹೇಳಿದ್ರು ತಿಳುವಳಿಕೆ ಇರೋದಿಲ್ಲ. ಸೊ ತಾಯಿನೇ ಸೂಕ್ಷ್ಮವಾಗಿ ಗಮನಿಸಿ ಇದನ್ನು ನೋಡ್ಕೋಬೇಕಾಗತ್ತೆ. ಸೊ ಅದರ ನಂತರ ಮಗುನ ಯಾವಾಗ ಶಾಲೆಗೆ ಕಳಿಸ್ಲಿಕ್ಕೆ ಆರಂಭ ಮಾಡ್ತೀವಿ, ಮಗುನ ಇವಾಗ ಏನಂದರೆ ಮೊದಲೇ 6 ವರ್ಷಕ್ಕೆ ಶಾಲೆಗೆ ಕಳಿಸ್ತದೆ, ಈಗ ಹಾಗಲ್ಲ. 3 ವರ್ಷಕ್ಕೇ ಪ್ಲೇ ಹೋಮ್ಗೆ ಹೋಗಲಿಕ್ಕೆ ಮಗು ತಯಾರಾಗಿರುತ್ತೆ. ಸೊ ಅವಾಗ ಕಳಿಸಬೇಕಾದ್ರೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ಅವರೇ ಸ್ವತಃ ಹೋಗಿಬಿಟ್ಟು ಬರ್ತಾರೆ, ಕರ್ಕೊಂಡು ಬರ್ತಾರೆ, ತೊಂದರೆ ಇಲ್ಲ. ಸೊ ಇವಾಗ ಸಮಾನವಾಗಿ ದುಡಿಯೋ ಅವಕಾಶ ಇರೋದ್ರಿಂದ ಅಮ್ಮಂದರು ಕೂಡ ಕೆಲಸಕ್ಕೆ ಹೋಗೋ ಅನಿವಾರ್ಯತೆ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ 3 ವರ್ಷ ಮಗು ನೋಡಿ ಪ್ಲೇ ಗ್ರೂಪ್ಗೆ ಹೋಗುತ್ತೆ ಅಂತಂದರೆ ಆ ಮಗುಗೆ ಏನು ಹೇಳಲಿಕ್ಕೆ ಸಾಧ್ಯ. ಈಗ ಆಟೋದಲ್ಲಿ ಕಳಿಸ್ತಾ ಇರ್ತಾರೆ. ಸೊ ಮಗುಗೆ ಯಾವ ರೀತಿ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಗುಡ್ ಟಚ್, ಬ್ಯಾಡ್ ಟಚ್, ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಈಗ ಆಟೋದಲ್ಲಿ ಹೋಗ್ತಾ ಇರ್ತೀಯ ಪುಟಾಣಿ, ನೀನು ಆಟೋ ಅಂಕಲ್ ನಿನಗೆ ಸುಮ್ಮನೆ ಮುಟ್ತಾರಾ ಅಥವಾ ತೊಡೆ ಮೇಲೆ ಕೂರಿಸ್ಕೊಳ್ತಾರಾ, ತೊಡೆ ಮೇಲೆ ಕೂರಿಸ್ಕೊಂಡು ಆಟ ಓಡೋದು, ಈ ಥರ ವಿಚಾರಗಳನ್ನ ಹೇಳಬೇಕಾಗತ್ತೆ. ಮಗುಗೆ ತಿಳಿಸ್ಬೇಕು ಗುಡ್ ಟಚ್ ಅಂದರೆ ಯಾವ ಥರ ಇರುತ್ತೆ. ಒಬ್ಬ ಅಪರಿಚಿತ ವ್ಯಕ್ತಿ ಅಥವಾ ನಮಗೆ ಪರಿಚಯ ಕಡಿಮೆ ಇರ್ತಾರೆ, ಈ ಥರ ರೆಗ್ಯುಲರ್ ರೊಟೀನ್ ವರ್ಕಲ್ಲಿ ಸಿಗೋವಂಥ ವ್ಯಕ್ತಿಗಳು, ಅವರು ಯಾವ ಥರ ಮುಟ್ಟಿದ್ರೆ ಅದು ಗುಡ್ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಮಗು ನೋಡಿ ಆಟೋ ಹತ್ತುತ್ತಾ ಇರುತ್ತೆ ಅಂದ್ಕೊಳ್ಳಿ. ಆಟೋ ಹತ್ತುವಾಗ ಏನೋ ಸ್ವಲ್ಪ ಸ್ಲಿಪ್ಪಾಗಿ ಬೀಳೋ ಥರ ಇರುತ್ತೆ. ಆವಾಗ ನೋಡಮ್ಮ, ನಿನಗೆ ಆಟೋ ಅಂಕಲ್ಲು ನಿನ್ನ ಹಿಡ್ಕೊಂಡ್ರೆ ಅದು ಗುಡ್ ಟಚ್, ಅದರಲ್ಲಿ ತಪ್ಪಿಲ್ಲ. ಸೊ ಏನೂ ಸಂದರ್ಭಗಳಿಲ್ಲದೆ ಸುಮ್ಮನೆ ನಿನ್ನ ಮುಟ್ಟುತ್ತಾರೆ ಅಂತ ಹೇಳಿಬಿಟ್ರೆ ಅದನ್ನು ನೀನು ನನಗೆ ಇನ್ಫಾರ್ಮ್ ಮಾಡಬೇಕು. ಇಷ್ಟು ಮಾಹಿತಿ ಕೊಟ್ಟರೆ ಬಹಳ ದೊಡ್ಡ ಕೆಲಸ ಆದಂಗೆ ಆಗುತ್ತೆ ತಾಯಂದ್ರಿಗೆ. ಆಮೇಲೆ ನೀವು ಸ್ವಲ್ಪ ಗಮನಿಸಬೇಕು, ಮಗುನ ಕರ್ಕೊಂಡು ಹೋಗೋಂಥವ್ರು ಹೇಗಿದ್ದಾರೆ, ಏನು ಒಂದು ಮಾತಾಡಿಬಿಟ್ರೆ ಸಾಕು, ಅವ್ರ ಥರ ಗೊತ್ತಾಗುತ್ತೆ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಮಗುಗೆ ಹೇಳಬೇಕಾಗತ್ತೆ. ಇದು ಹೋಗಿ ಬರೋವಂಥ ವಿಚಾರ ಆಯಿತು. ಆ ನಂತರ ಶಾಲೆಯಲ್ಲಿ ಈಗ ಮಹಿಳೆ ಇರ್ತಾರೆ, ಪುರುಷರು ಕೂಡ ಟೀಚರ್ಸ್ ಇರ್ತಾರೆ. ಸೊ ಆವಾಗೂ ಕೂಡ ಹೇಳಬೇಕಾಗತ್ತೆ. ನಿಮ್ಮ ಜೊತೆಗೆ ಪಾಠ ಮಾಡುವಂಥ ಸರ್ಗಳು ನಿಮ್ಮನ್ನ ಸಂದರ್ಭಗಳು, ಆ ಥರ ಸಂದರ್ಭಗಳಿದ್ದಾಗ ಮುಟ್ಟಿದ್ರೆ ತಪ್ಪಿಲ್ಲ, ಅದು ಗುಡ್ ಟಚ್. ಅಂದರೆ ಏನೋ ಈಗ ಮೆಟ್ಲ ಅವ್ರದ್ದು ಫಸ್ಟ್ ಫ್ಲೋರಲ್ಲಿ ಏನೋ ಕ್ಲಾಸ್ ರೂಮ್ ಇರುತ್ತೆ ಅಂದ್ಕೊಳ್ರಿ, ಹತ್ತಿ ಹೋಗ್ತಾ ಇರ್ತಾರೆ ಮಕ್ಕಳು. ಅವಾಗ ಏನೋ ಸ್ವಲ್ಪ ಎಡವಿದ್ರೆ ಮಾಡಿದ್ರೆ ಏನರಾದಾಗ ಅವಾಗ ಹಿಡ್ಕೊಂಡ್ರೆ ತೊಂದರೆ ಇಲ್ಲ, ಅದು ಸರಿಯಾಗಿದೆ. ಸೊ ಅದು ಬಿಟ್ಟು ಏನೂ ಕಾರಣ ಇಲ್ಲದೆ ಸುಮ್ಮನೆ ಕ್ಲಾಸ್ ಮಾಡುವಾಗ ಬಂದು ಟಚ್ ಮಾಡೋದು ಈ ಥರ ಮಾಡ್ತಾರೆ ಅಂದರೆ ಅದನ್ನು ತಾಯಂದ್ರಿಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಮಕ್ಕಳಿಗೆ ಅವೇರ್ ಕೊಡಬೇಕು. ಇಷ್ಟು ಹೇಳಿ ಸಾಕು, ಗುಡ್ ಟಚ್, ಬ್ಯಾಡ್ ಟಚ್, ಇದರ ಒಂದು ವ್ಯತ್ಯಾಸ ಏನಿದೆ,
ಇಷ್ಟು ಹೇಳಿದರೆ ಸಾಕು ಮಗುಗೆ, ಬೇರೆ ಏನೂ ಹೇಳೋ ಅವಶ್ಯಕತೆ ಇರೋದಿಲ್ಲ. ಇವಾಗಿನ ಮಕ್ಳುಗಳು ಅಷ್ಟೇ ತುಂಬ ಮೆಚ್ಯೂರ್ ಇರ್ತಾರೆ, ಆ ಏಜಲ್ಲೇ ಹೇಳ್ತಾರೆ ಬಂದು ತಾಯಂದ್ರೆ ಈ ಥರ ಮಾಡ್ತಿದ್ದಾರೆ ಹೀಗೆ ಅಂತ ಹೇಳ್ಬಿಟ್ಟು. ಇದು ಒಂದು ನಾವು ಎಜುಕೇಟ್ ಮಾಡೋವಂಥ ವಿಧಾನ. ಈಗ ಮಕ್ಕಳು ಇಷ್ಟು ಬಿಟ್ಟರೆ ಇನ್ನೆಲ್ಲೂ ಹೋಗಲ್ಲ ಅಂದ್ಕೊಳ್ತೀನಿ ನಾನು. ಮನೆಯಲ್ಲಿರ್ತಾರೆ, ಮನೆಯಲ್ಲಿರುವಾಗ ತಾಯಿನೇ ಗಮನಿಸಬೇಕಾಗುತ್ತೆ, ಅಕ್ಕಪಕ್ಕ ಯಾರಿದ್ದಾರೆ ಏನು. ಇನ್ನು ಶಾಲೆಯಲ್ಲಿ ಮಗು ಶಾಲೆಗೆ ಹೋಗುವಂಥ ಒಂದು ಆ ಗ್ಯಾಪಲ್ಲಿ ಏನೇನಾಗುತ್ತೆ ಇದನ್ನು ಹೇಳಬೇಕಾಗತ್ತೆ. ಇದ್ರ ಜೊತೆಗೆ ತುಂಬ ತಾಯಂದ್ರಿಗೆ ಏನಾಗಿರುತ್ತೆ ಅಂದರೆ ಮನೆ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೇನೋ ಕೆಲಸ ಮಾಡ್ತಾ ಇರ್ತಾರೆ. ಅವಾಗ ಮಗುನ ಜೊತೆ ಕರ್ಕೊಂಡು ಹೋಗುವಂಥ ಅನಿವಾರ್ಯತೆ ಇರುತ್ತೆ. ಆವಾಗ ಮಕ್ಕಳು ಹೊರಗಡೆ ಆಟ ಆಡ್ತಾ ಇರ್ತಾರೆ. ಸೊ ಆವಾಗ ತಾಯಿ ಹೇಳಬೇಕಾಗತ್ತೆ, ಹೊರಗಡೆಗೆ ಅಪರಿಚಿತರು ಯಾರೇ ಬಂದು ನಿಮಗೆ ಚಾಕ್ಲೇಟ್ ಕೊಡೋದಾಗಲಿ, ಐಸ್ ಕ್ರೀಮ್ ಕೊಡೋದಾಗಲಿ, ಈ ಥರ ಆಸೆ ತೋರಿಸಿದ್ರೆ ಯಾವತ್ತೂ ಹೋಗ್ಕೊಡ್ತು. ಆಮೇಲೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಒಬ್ಬಳೇ ಆಟ ಆಡಬಾರ್ದು, ಜನಗಳ ಮಧ್ಯೆ ಇರಬೇಕಾಗತ್ತೆ. ಫ್ರೆಂಡ್ಸ್ ಇದ್ದಾರಾ, 4-5 ಜನ ಇದ್ದಾರಾ, ಓಕೆ. ಅದು ಬಿಟ್ಟು ಒಬ್ಬಳೇ ಕೂತ್ಕೊಂಡು ಆಟ ಆಡ್ಬೇಕು, ಈ ಥರ ನಾವು ಎಜುಕೇಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ಹೇಳಿದ್ರೆ ಮಕ್ಕಳು ಅಲರ್ಟ್ ಆಗಿರ್ತಾರೆ. ಸಣ್ಣ ಸಣ್ಣ ಕಥೆಗಳ ಮೂಲಕ ಹೇಳಿ. ಮೊದಲೆಲ್ಲ ನಮ್ಗೆ ಅಜ್ಜ ಅಜ್ಜಿ ಹೇಳ್ತಿರ್ಲಿಲ್ವಾ, ಏನೋ ಒಂದು ಗುಬ್ಬಚ್ಚಿ ಕತೆ ಹೇಳೋರು ಅಥವಾ ಬೆಕ್ಕು ನಾಯಿ ಕತೆ ಹೇಳೋರು. ಈಗೆಲ್ಲ ಒಂದು ಒಟ್ಟಾಗಿ ಬೆಕ್ಕುಗಳಿರ್ತದೆ, ಅದು ಹೊರಗಡೆ ಹೋಗಲಿಕ್ಕೆ ಪುಟಾಣಿ ಮರಿ ಹಾತೊರಿತಾ ಇರುತ್ತೆ. ಹೊರಗಡೆ ಹೋದರೆ ಏನೇನು ತೊಂದರೆ ಅಂತ ಹೇಳಿಬಿಟ್ಟು ಅಮ್ಮ ಬೆಕ್ಕು ಮಗುಗೆ ಹೇಳೋವಂಥ ಕತೆಗಳು. ಈ ಥರ ಕತೆಗಳು ಹೇಳಿದರೆ ಮಕ್ಕಳಿಗೋ ಹೊರಗಡೆಗೆ ನಾವು ಅಮ್ಮನ ಮಾತು ಕೇಳದೆ ಹೊರಗಡೆ ಹೋದರೆ ಈ ಥರ ಆಗುತ್ತೆ. ಇದೆಲ್ಲ ತಲೆಯಲ್ಲಿ ಕೂರ್ತಾ ಹೋಗುತ್ತೆ. ಸೊ ಇದೆಲ್ಲ ಹೇಳೋವಂಥ ಅವಶ್ಯಕತೆ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನೋಡಿ ಹುಬ್ಳಿನಲ್ಲಿ ನಡೀತಲ್ವ, ಒಂದು ಮಗು ಹೊರಗಡೆ ಆಟ ಆಡ್ತಾ ಇತ್ತು, ಕರ್ಕೊಂಡೋಗಿ ಆ ಮಗುನ ಕೊಂದೇ ಬಿಟ್ರು. ಸೊ ಹಾಗಾಗಿ ಇದನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಬೇಕು, ನಾವು ಸಮಾಜನ ತಿದ್ದಕ್ಕಾಗಲ್ಲ. ಎಲ್ಲ ಕೆಟ್ಟವ್ರನ್ನೂ ಕರ್ಕೊಂಡು ಬಂದು ಈ ಥರ ಮಾಡೋಕ್ಕೋ ಅವ್ರಿಗೆ ಬುದ್ಧಿ ಹೇಳೋಕ್ಕಾಗಲ್ಲ. ನಾವೇನು ಮಾಡಬೇಕು, ನಮ್ಮ ಕೈನಲ್ಲಿರೋದು ನಮ್ಮ ಮಗುಗೆ ಎಜುಕೇಟ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೊಂದು ತಾಯಂದ್ರ ಕೆಲಸ ಭಾಳ ಮುಖ್ಯವಾದದ್ದು ಏನಂತಂದು ಹೇಳಿದ್ರೆ, ಅವ್ರ ಮನೆಯಲ್ಲಿರೋ ಮಕ್ಕಳು ಅಂದರೆ ಗಂಡು ಹುಡುಗರುಗಳು ಯಾರ್ದು ಸ್ವಲ್ಪ ಸ್ವಭಾವ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಈ ಥರ ಅವರು ದಾದಿ ತಪ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆರಂಭದಲ್ಲೇ ಏನು ಮಾಡಬೇಕು, ಅವ್ರನ್ನ ಕರ್ಕೊಂಡೋಗಿ ಒಂದು ಕೌನ್ಸಿಲಿಂಗ್ ಕೊಡಿಸ್ಬೇಕಾಗತ್ತೆ. ಅಂದರೆ ಮನಸ್ಸು ವಿಕೃತಿ ಆಗೋದನ್ನು ತಪ್ಪಿಸ್ಬೇಕಾಗತ್ತೆ. ಹೌದು, ಯಾವ ತಾಯಂದ್ರಿಗೂ ಇಷ್ಟ ಇಲ್ಲ ನಮ್ಮ ಮಕ್ಕಳು ಈ ಥರ ಕೆಟ್ಟ ಕೆಲಸಗಳನ್ನು ಮಾಡಬೇಕು, ಈ ಥರ ಸಮಾಜದಿಂದ ದೂಷಣೆಗೆ ಒಳಗಾಗಬೇಕು ಅಂತ. ಸೊ ಆರಂಭದ ಹಂತದಲ್ಲೇ ಹುಡುಗರುಗಳನ್ನು ತಿದ್ದಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಮಕ್ಕಳು ನೋಡಿ ಸಾಮಾನ್ಯವಾಗಿ ಎಲ್ಲ ವಿಚಾರನೂ ಬಂದು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಆರಂಭದಲ್ಲಿ. ಸೊ ಅದನ್ನು ನಾವೇನು ಮಾಡಬೇಕು, ಸಮಾಧಾನವಾಗಿ ತಾಯಿಯಾದವರು ಕೇಳಬೇಕಾಗತ್ತೆ. ಮಗು ಏನು ಹೇಳ್ತಾ ಇದೆ. ಈಗ ಮನೇಲಿ ಯಾರೊಬ್ರು ಬಂದಿರ್ತಾರೆ, ಅವ್ರು ಎತ್ಕೊಳ್ಳೋದು ಇಷ್ಟ ಆಗಲ್ಲ ಮಗುಗೆ. ಅವಾಗ ಬಂದು ಹೇಳ್ತಾರೆ ಅಂಕಲ್ ಎತ್ಕೊಳ್ಳೋದು ಅಥವಾ ಮಾಮ ಎತ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ ಅಂತ. ಸೊ ಅದನ್ನು ಸಮಾಧಾನವಾಗಿ ಕೇಳಬೇಕಾಗತ್ತೆ. ಮಗು ಯಾಕೆ ಈ ಥರ ಹೇಳ್ತಾ ಇದೆ ಅಂದರೆ, ನಮ್ಮ ಮಕ್ಕಳ ಮೇಲೆ ನಮಗೆ ನಂಬಿಕೆ ಇರಬೇಕಾಗತ್ತೆ. ಆ ನಂಬಿಕೆನೇ ಮಕ್ಕಳಿಗೆ ಏನಾಗುತ್ತೆ, ಹೌದು ಅಮ್ಮ ನಾನು ಏನು ಹೇಳಿದ್ರು ಕೇಳ್ತಾರೆ, ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾರೆ ನನಗೆ ಅನ್ನೋ ಭರವಸೆ ಮಗು ಹುಟ್ಟುತ್ತೆ. ಸೊ ಇದನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಅಂದರೆ ಮಗು ಒಂದು ಬೆಳೆಯೋ ಹಂತದಲ್ಲಿ ತಾಯಿಯ ಪಾತ್ರ ತುಂಬ ಪ್ರಮುಖವಾದದ್ದು. ಆಮೇಲೆ ಯಾರಿಗೆಲ್ಲ ಈ ವಿಚಾರವನ್ನು ಮಗುಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳೋರು, ನನ್ನ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಆ ಥರ ಕಷ್ಟ ಆದಾಗ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಒಂದು 15 ಇಯರ್ಸ್ ಬ್ಯಾಕ್ ಇರಬೇಕು, ಒಂದು 3.5 ಇಯರ್ ಮಗುನ ಕರ್ಕೊಂಡು ಬಂದಿದ್ರು. ಈ ಥರ ಹೆಂಗೆ ಹೇಳಲಿಕ್ಕಾಗತ್ತೆ, ಮಗುನ ಸ್ಕೂಲಿಗೆ ಕಳಿಸ್ತಾ ಇರ್ತೀವಿ ಅಂತ ಹೇಳಿಬಿಟ್ಟು. ಸೊ ಆಗ ನಾನು ಹೇಳ್ಕೊಟ್ಟಿದ್ದೆ ಮಗುಗೆ, ಗುಡ್ ಟಚ್ ಅಂದರೆ ಏನು, ಬ್ಯಾಡ್ ಟಚ್ ಅಂದರೆ ಏನು, ಯಾವ ಥರ ಇರಬೇಕು. ನಿಮ್ಮ ಜೊತೆಗೆ ಮಕ್ಕಳು ಆಟ ಆಡೋ ಮಕ್ಕಳು ಅಂದರೆ ಹುಡುಗರು ಜೊತೆಗೆ ಅಂದರೆ ಕೋಯಜಲ್ ವೈಬ್ ಓದೋದು, ಹುಡುಗರ ಜೊತೆ ಯಾವ ಥರ ಇರಬೇಕು, ಟೀಚರ್ಸ್ ಜೊತೆ ಯಾವ ಥರ ಇರಬೇಕು. ನೀವು ಆಟೋ ಅಥವಾ ವ್ಯಾನ್ಗೆ ಹೋಗ್ತಿರ್ತೀರಾ, ಡ್ರೈವರ್ಗಳ ಜೊತೆ ಆಗಲಿ ಅವ್ರ ಜೊತೆ ಯಾವ ಥರ ಇರಬೇಕು, ಇದಷ್ಟೇ ಹೇಳ್ಕೊಟ್ಟಿದ್ದು ನಾನು ಅವ್ರಿಗೆ, ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ. ಆ ಮಗು ನನಗೆ ರೀಸೆಂಟಾಗಿ ಸಿಕ್ಕಾಗ ಮಗು ಬಂದು ಮಾತಾಡಿಸು, ಮೇಡಮ್ ನಾನು ಹೀಗೆ ಚಿಕ್ಕವಳಿದ್ದಾಗ ಬಂದಿದ್ದೆ ನಿಮ್ಮ ಹತ್ರ, ಅಮ್ಮ ಕರ್ಕೊಂಡು ಬಂದಿದ್ರು, ನೀವು ಈ ಥರ ನನಗೆ ಹೇಳ್ಕೊಟ್ಟಿದ್ರಿ, ಗುಡ್ ಟಚ್ ಅಂದರೆ ಏನು, ಬ್ಯಾಡ್ ಟಚ್ ಅಂದರೆ ಏನು ಅಂತ ಹೇಳಿಬಿಟ್ಟು. ಅದು ನನಗೆ ತುಂಬ ಹೆಲ್ಪ್ ಆಯಿತು. ನನಗೀಗ ನನ್ನ ಹಳೆಯ ದಿನಗಳನ್ನು ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗತ್ತೆ. ಹೌದಲ್ಲ, ನನಗೆ ಎಷ್ಟು ಒಳ್ಳೆ ಎಜುಕೇಷನ್ ಕೊಟ್ಟಿದ್ರಿ ನೀವು ಅಂತ ಹೇಳಿಬಿಟ್ಟು ನನಗೂ ಆ ವಿಚಾರ ಕೇಳಿ ತುಂಬ ಖುಷಿಯಾಯಿತು. ಸೊ ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ಏನು ಹೆಲ್ಪ್ ಬೇಕಾಗುತ್ತೆ ನೀವು ಕಾಲ್ ಮಾಡಿ ಕೌನ್ಸಿಲಿಂಗ್ ತೊಗೊಳ್ಬಹುದು. ಸೊ ಇಷ್ಟು ವಿಚಾರ ಸಾಕು ಅಂದ್ಕೊಳ್ತೀನಿ. ಮುಂದಿನ ವಿಚಾರ ವಿನಿಮಯ ಮಾಡ್ಕೊಳ್ಳೋ ತನಕ ಎಲ್ಲರಿಗೂ ನಮಸ್ಕಾರ.